ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸತ್ಯ ಬಂದು ಯಾವಾಗಲೂ ನಗ್ತಾನೇ ಇರ್ತಾನೆ. ಇವನು ಯಾರ ಹತ್ರ ಮಾತಾಡೋದಾದರೂ ಕಿಲಿ ಅಂತ ನಗ್ತಾನೆ ಆಮೇಲೆ ಎಲ್ಲರನ್ನೂ ಮಾತಾಡಿಸ್ತಾನೆ. ಎಲ್ಲೇ ಅವ್ನಿಗೆ ಯಾರು ಸಿಕ್ಕಿರೂ ಮಾತಾಡಿಸ್ಕೊಂಡು ಏನಾದರೂ ಒಂದು ಅವ್ರನ್ನ ನಗಿಸಿನೇ ಮುಂದೆ ಹೋಗೋದು ಅವನದು ಆ ಜೈಮಾನ. ಮತ್ತು ಇಲ್ಲಿ ಕತ್ತೆ ಹೊಡ್ಕೊಂಡು ಬರ್ತಾ ಇರುತ್ತೆ ಒಂದೊಮ್ಮ. ಅಲ್ಲಿ ಏನಕ್ಕ ಕತ್ತೆ ಮೇಯ್ಸೋಕ್ಕೆ ಬಂದಿರಾ ಅಂತ ಕೇಳಿಕೊಂಡು ಆ ಕತ್ತೆನ ನೋಡಿ ಮತ್ತೇನಕ್ಕ ಸಮಾಚಾರ ಅಂತೆಲ್ಲ ಕೇಳಿಕೊಂಡೆ ಅವ್ನು ಮುಂದೆ ಹೋಗೋದು. ಹೀಗೆ ಕತ್ತೆ, ಬಿಳಿ ಕತ್ತೆ ಮತ್ತು ಇವರು ಕುರುಬರು ಮತ್ತು ಕುರಿ ಕಾಯೋ ಕುರುಬರು, ಕತ್ತೆ ಕಾಯೋರು, ಈ ಥರ ಸಂಪ್ರದಾಯದವರು. ಆಮೇಲೆ ಈ ಕಡೆ ಬಂದು ಇವನು ಬಾಳು ಅವರಿಗೆ ಇವರೆಲ್ಲ ಹತ್ರ ಸಂಪರ್ಕ ಇರೋವಂಥವ್ರು. ಒಟ್ಟಿಗೆ ಇಲ್ಲೆಲ್ಲ ಅಣ್ಣ ಮಾವ ಅಕ್ಕ ಹಂಗೆ ಅವ್ವ ಜಾಸ್ತಿ ಅಯ್ಯ ಅವ್ವ ಅಂತ ಹಿಂಗೇ ಎಲ್ಲ ಮಾತಾಡಿಕೊಂಡು ಇವ್ರು ಏನೇ ಕೆಲಸ ಮಾಡೋದಾದರೂ ಎಲ್ಲ ಒಗ್ಗಟ್ಟಾಗೆ ಮಾಡ್ತಾರೆ. ಬಾಳನ್ನ ಕಾಯ್ತಾ ಇರ್ತಾರೆ. ಬಾಳು ಅಲ್ಲಿಗೆ ಬರ್ತಾನೆ. ಆವಾಗ ಬಾಳು ಬಂದು ಇಷ್ಟೊತ್ತಿಂದ ಇಲ್ಲಿದ್ರಿ ಅಂತ ಕೇಳ್ತಾನೆ. ತುಂಬ ಹೊತ್ತಿಂದ ಕಾಯ್ತಾ ಇದ್ದೀವಿ ಬುದ್ಧಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಸರಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಬಾಳುಗೆ ಹೆಂಗಪ್ಪ ಅಂದರೆ ಮನೆಯಲ್ಲಿ ಅದೇ ನೆಮ್ಮದಿ ಕೊಡಲ್ಲ. ನೀನು ಹೋಗು, ಹೆಂಡ್ತಿ ಜೊತೆ ಸಂಸಾರ ಮಾಡು, ಹೆಂಡ್ತಿ ಜೊತೆ ಸಂಸಾರ ಮಾಡು, ಇದೇ ಹೇಳ್ತಿರ್ತಾರ. ಅವನಿಗಂತೂ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಯಾವಾಗ ನೋಡಿದ್ರೂ ಹೆಂಡ್ತಿ ಜೊತೆ ಸಂಸಾರ ಮಾಡು, ಸರಿಯಾಗಿ ನೋಡ್ಕೊ, ಹಂಗಿರು ಹಿಂಗಿರು ಅಂತಾರಲ್ಲ. ಏನು ಇವ್ರದ್ದು ಕತೆ? ನನಗೆ ಸಂಸಾರ ಬೇಡ ಅಂದರೂ ಕೇಳಲಿಲ್ಲ, ಸಂಸಾರ ಕಟ್ಟಿಬಿಟ್ರು. ಈಗ ನೋಡಿದ್ರೆ ಈ ರೀತಿ ಆಡ್ತಾರಲ್ಲ ಅಂತ ಯಾವಾಗ ನೋಡಿದ್ರೂ ಇವನು ಇದೇ ಚಿಂತೆ ಮಾಡ್ತಲೇ ಇರ್ತಾನೆ. ಬಾಳು ಮಾತ್ರ ಆದರೆ ಬಾಳುಗೆ ಅದನ್ನೇ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋ ಅಂಥ ಸ್ವಭಾವ ಅಂತೂ ಅಲ್ಲವೇ ಅಲ್ಲ. ಯಾಕೆ ಅಂದರೆ ಅವನು ಲೋಕ ಸಂಚಾರಿ. ಅವನಿಗೆಲ್ಲ ವಿಷಯನೂ ಗೊತ್ತಾಗ್ತಾ ಇರುತ್ತೆ. ಪರಮೇಶ್ವರ ಅವನೇ, ಮಹಾದೇವ ಅವನೇ, ಪಾಂಡುರಂಗ ಅವನೇ, ಆ ಥರ ಎಲ್ಲ ಮನೆಯವರಿಗೆ ಏನೂ ಗೊತ್ತಿಲ್ಲ. ಅಯ್ಯೋ ಹುಚ್ಚ ಇವನೊಬ್ಬ ಅಂತಾರೆ. ಅಷ್ಟು ಬಿಟ್ಟರೆ ಮತ್ತು ಅವನಿಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಇಲ್ಲಿ ಅವನ ತಮ್ಮ ಹೀಗೆ ಈ ಪಾಂಡು ಬಗ್ಗೆ ಏನು ತಿಳ್ಕೊಳ್ಳೋದು ಅಂಥೇಳಿ ಯೋಚನೆ ಮಾಡ್ತಲೇ ಇವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಆಮೇಲೆ ಬಾಳು ಮಾಮ ಆ ಕಡೆ ಹೊರಟೇ ಬಿಡ್ತಾನೆ. ಮತ್ತು ಹೆಂಡ್ತಿ ಕಟ್ಕೊಂಡು ಇವ್ರು ಬಲವಂತ ಎಲ್ಲ ಮಾಡಿಬಿಡ್ತಾರಲ್ಲ. ಅಲ್ಲಿ ಗಂಗವ್ವ ಮನೆಗೆ ಹೋಗ್ತಾನೆ. ಗಂಗವ್ವ ಮನೆಗೆ ಹೋದಾಗ ಗಂಗವ್ವ ಆಶ್ಚರ್ಯವಾಗಿ ಬಾಳು ಬಂದಿದ್ದು ಮತ್ತು ಸತ್ಯವ್ವ ಬಂದಿದ್ದು ವಾಪಸ್ಸು ನಿನ್ನೆ ಮೊನ್ನೆ ಹೋಗೋರು ಇವತ್ತಾಲೆ ಬಂದುಬಿಟ್ರಲ್ಲ ಅಂತೇಳ್ಬಿಟ್ಟು ಖುಷಿಯಾಗಿ, ಏನೋ ಬಾಳು, ಏನು ಸತ್ಯವ್ವ ಅಂತ, ತಾತ ಅಜ್ಜಿ ಇಲ್ಲೇ ಇರೋಕ್ಕೆ ಕಳಿಸಿದ್ರು ಕಣವ ಅಂತ ಹೇಳ್ತಾರೆ. ಆಮೇಲೆ ಅವರು ಬಲವಂತ ಮಾಡಿ ಕಳಿಸೋರೆ ನನ್ನ. ಎಲ್ಲಿದ್ದರೂ ನಾನು ಹೀಗೆ ಆದರೆ ನನ್ನನ್ನು ಬಲವಂತ ಮಾಡ್ತಾರೆ ಅಂತ ಹೇಳ್ದ. ಸರಿ ಬಿಡು ಬಾಳು, ಏನು ಪರವಾಗಿಲ್ಲ, ಹೆಂಗೋ ಒಂದಾಗಿ ಹೋದರೆ ಸಾಕು ಅಂತೇಳಿ. ಆಮೇಲೆ ಬಾಳುಗೆ ಸರಿ ನಾನು ಬಂದಾಯ್ತಲ್ಲ, ಈಗ ಏನು ಮಾಡೋದು ಅಂತ ಕೇಳ್ತಾನೆ. ಬಂದಾಯ್ತಲ್ಲ, ಇನ್ನು ನಮ್ಮ ಮನೆಗೆ ಒಬ್ಬರು ದಿಕ್ಕಿರಲಿಲ್ಲ, ಈಗ ನೀನೇ ಎಲ್ಲ ನೋಡ್ಕೊಳ್ಳುವಂತೆ. ಆಯಿತು ಬಾಳು, ಹೋಗಿ ಕೈಕಾಲು ಮುಖ ತೊಳ್ಕೊಬಾ, ಊಟ ಹಾಕ್ತೀನಿ ಇವಾಗ ಎಲ್ಲರಿಗೂ ಬಡಿಸ್ಬಿಡ್ತೀನಿ ಅಂತ ಗಂಗಕ್ಕ ಹೇಳ್ತಾಳೆ. ನಗ್ನವ್ವನೂ ಅಲ್ಲೇ ಇರ್ತಾಳೆ. ಆವಾಗ ಬಾಳು ಹೇಳ್ತಾನೆ, ಆಯಿತು ಅಂತೇಳ್ಬಿಟ್ಟು ಕೈಕಾಲು ತೊಳ್ಕೊಂಡು ಬರ್ತೀನಿ ಅಂತೇಳಿ ಕೈಕಾಲು ತೊಳ್ಕೊಳಕ್ಕೆ ಹೋಗ್ತಾನೆ. ಈ ಕಡೆ ನಾಳೆ ನಾಗರ ಪಂಚಮಿ ಇದೆಯಲ್ಲ, ಅದಕ್ಕೋಸ್ಕರ ಸುಂದ್ರವ್ವ ಮತ್ತು ಸುಂದ್ರವ್ವನ ಗಂಡ ಮತ್ತು ಬಲರಾಮ ಸುಂದ್ರವ್ವನ ಮಗ ಎಲ್ಲರೂ ಪೂಜೆ ಮಾಡಬೇಕು ಅಂತ, ಅಂದರೆ ವರ್ಷದ ಫಸ್ಟನ್ನು ಹಬ್ಬ ಆಗಿರುತ್ತೆ ಇದು. ಹಂಗಾಗಿ ಪೂಜೆ ಮಾಡಬೇಕು ಅಂತ ಆಡಿಯವರು ಆ ಥರ ಮಾಡ್ಕೊಂಡಿರ್ತಾರೆ. ಸುಂದ್ರವ್ವ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲನೂ ನಾಳೆ
ನಾಗರ ಪಂಚಮಿಗೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾಳೆ. ಆವಾಗ ರೆಡಿ ಮಾಡಿಕೊಂಡು ಎಲ್ಲ ಮತ್ತು ಮಗ ಸೊಸೆ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಎಲ್ಲಿ ಗಂಗವ್ವ ಮನೆಗೆ ಕಳಿಸ್ಬಿಟ್ಟಿದ್ದಾನೆ ಅಪ್ಪ, ಹಠ ಮಾಡಿ ಕಳಿಸ್ಬಿಟ್ಟ. ಈಗ ಬರಲ್ಲ ಗಂಗವ್ವ ಬರಲ್ಲ, ಸತ್ಯವ್ವ ಬರಲ್ಲ, ಯಾರೂ ಬರಲ್ಲ. ಈಗ ಸುಂದ್ರವ್ವನೇ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ಸುಂದ್ರವ್ವಗೆ ಒಬ್ಬಳಿಗೆ ಸುಸ್ತಾಗ್ಬಿಡುತ್ತೆ ಮನೆ ಕೆಲಸ ಎಲ್ಲ. ಸದ್ಯ ಬಾಳು ಮತ್ತು ಸತ್ಯವ್ವ ಒಂದಾದರೆ ಒಳ್ಳೆಯದು, ಅದೊಂದು ಆಗ್ಬಿಡ್ಲಿ, ಎಷ್ಟೇ ಕಷ್ಟ ಆದರೂ ನಾನು ಮಾಡ್ಕೊಳ್ತೀನಿ ಅಂತೇಳ್ಬಿಟ್ಟು ಸುಂದ್ರವ್ವ ಹೆಂಗೋ ಮಾಡ್ಕೊಂಡು ಹೋಗ್ತೀನಿ ನಾನು ಬಿಡು ಅಂತೇಳಿ ಅವಳು ಮಾಡ್ಕೊಳ್ತಾ ಇರ್ತಾಳೆ. ಆಮೇಲೆ ಬಾಳು ಅಪ್ಪ ಕೂಡ ಖುಷಿ ಆಗ್ತಾನೆ. ಸದ್ಯ ಹೆಂಗೋ ಬಾಳು ಮತ್ತು ಸತ್ಯವ್ವ ಒಂದಾಗಿ ಸಂಸಾರ ಮಾಡಿಕೊಂಡು ಒಂದು ಮರುಮಗುನ ಕೊಟ್ಟರೆ ಸಾಕು. ಎಲ್ಲೋ ಗಂಗನ ಮಲ್ಲಾರ ಇರಲಿ, ಇಲ್ಲಾರು ಇರಲಿ, ಎಲ್ಲರೂ ಇರಲಿ, ಒಂದು ಒಟ್ಟಿಗೆ ಸಂಸಾರ ಮಾಡಿದ್ರೆ ಸಾಕು ಅಂತ ಅವ್ರ ಅಪ್ಪಂದು ಅದೇ ಆಸೆ ಆಗಿರುತ್ತೆ. ಆಮೇಲೆ ಇವರೆಲ್ಲರೂ ಹಂಗೆ ಆಸೆ ಪಡೋದ್ರಿಂದ ಬಾಳು ಇನ್ನೇನು ಮಾಡ್ತಾನೆ, ವಿಧಿ ಇಲ್ಲ, ಅಲ್ಲಿ ಸತ್ಯವ್ವನ ಮನೆಗೆ ಹೋಗಲೇಬೇಕಾಯ್ತು. ಹೋದ. ಸತ್ಯವ್ವನ ಮನೆಗೆ ಹೋಗಿ ನಗ್ನವ್ವನು ಅಲ್ಲೇ ಕೂತಿರ್ತಾಳೆ. ನಗ್ನವ್ವನ ಹತ್ರ ನಾಳೆ ಗಂಗಕ್ಕಗೆ ಹೇಳ್ತಾ ಇರ್ತಾನೆ, ಗಂಗೆ ಅಕ್ಕ ನಾಳೆ ಇದಿದೆ ನಾಗರ ಪಂಚಮಿ, ಹಾಗಾಗಿ ನಾಳೆ ಹೋಗಬೇಕು ಪೂಜೆಗೆ ಅಂತ. ಅದಕ್ಕೆ ನಗ್ನವ್ವ ಅಂತಾಳೆ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಗಂಗವ್ವ ಅಂತಾಳೆ, ಇಲ್ಲ ನೀನೇನು ಮನೆಗೆ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ಅವರಿಬ್ಬರೇ ಬರಲಿ ಬಿಡು, ಅವರೇ ಪೂಜೆ ಮಾಡ್ಕೊಂಬರಲಿ ಅಂತ. ಹೊಸ್ದಾಗಿ ಮದುವೆ ಆಗಿರೋರು ಅವರೇ ಪೂಜೆ ಮಾಡ್ಕೊಬರಲಿ, ನೀನು ಮಧ್ಯದಲ್ಲಿ ಏನಕ್ಕೆ ಹೋಗಬೇಕು ಅಂತ ಹೇಳ್ತಾಳೆ. ಸರಿ ಕಣವ್ವ ಅಂತ ಅವಳು ಸುಮ್ಮನಾಗ್ತಾಳೆ. ನಗ್ನವ್ವ ಸತ್ಯವ್ವ ಬಾಯ್ಲಿ ಅಂತ ಕರೆದು, ಮತ್ತು ನಾಳೆ ಮಾಮ ಅಲ್ಲಿಗೆ ಬಾಳು ಮಾಮ ಪೂಜೆಗೆ ಹೋಗ್ಬೇಕಂತೆ, ಇದು ನಾಗರ ಪಂಚಮಿ ಹುತ್ತ ಪೂಜೆ ಮಾಡಬೇಕಂತೆ, ಹಂಗಾಗಿ ನಾಳೆ ಬೆಳಿಗ್ಗೆ ನೀನು ಮತ್ತು ಮಾಮ ಇಬ್ಬರು ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಸತ್ಯವ್ವ ಹೇಳ್ತಾಳೆ, ನೀನು ಬಾ ನಗ್ನವ್ವ ಅಂತಾಳೆ. ನಾನೇನು ಬರಲ್ಲ, ಅವನ ಜೊತೆ ಇರ್ತೀನಿ, ನೀನು ಹೋಗಿ ಬನ್ನಿ, ನೀವಿಬ್ಬರು ಗಂಡ ಹೆಂಡ್ತಿ ಅಂತ ಕೆಲಸ ಇರ್ತಾವಲ್ವ ಮನೇಲಿ, ಹಾಗಾಗಿ ನೀನು ಹೋಗಿ ಬಾ ಅಂತ ಹೇಳ್ತಾಳೆ. ಆಮೇಲೆ ಬಾಳು ಆಯಿತು ಬಾ ನೀನು ಅಂತಾನೆ. ಇಲ್ಲ ಅಷ್ಟೊತ್ತಿಗೆ ಸತ್ಯವ್ವ ಅಲ್ಲ ಗಂಗವ್ವ ಹೇಳ್ತಾಳೆ, ಇಲ್ಲ ಬೇಡ, ನೀವಿಬ್ಬರೇ ಹೋಗಿ ಬನ್ನಿ, ನಗ್ನವ್ವ ಮನೇಲೇ ಇರಲಿ, ನೀವಿಬ್ಬರು ಹೋಗಿ ಬನ್ನಿ ಅಂಥೇಳಿ ಸತ್ಯವ್ವನೂ ಬಾಳು ನೀನು ಹೋಗಿ ಬನ್ನಿ, ಪೂಜೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಸರಿ ಅಂತೇಳ್ಬಿಟ್ಟು ಆಯಿತು ಬೆಳಗ್ಗೆ ಬೇಗ ಹೊರಡು ಹೋಗೋಣ ಸತ್ಯವ್ವ ಅಂತ ಹೇಳ್ತಾನೆ ಬಾಳು. ಆಯಿತು ಅಂತೇಳಿ ಅವಳು ಹ್ಞೂ ಅಂತಾಳೆ. ಏನಪ್ಪ ಇವ್ರದ್ದು ಈ ಥರ ಹುಚ್ಚು, ಹುತ್ತನ ಪೂಜೆ ಮಾಡೋಕ್ಕೆ ಹೋಗ್ಬರೋಣ ಅಂತಾರಲ್ಲ ಅಂತೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ಬೆಳಿಗ್ಗೆ ಹೋಗ್ತಾರೆ ಬೇಗ. ಅಲ್ಲಿ ಹೋಗಿ ದೊಡ್ಡ ಹುತ್ತ ಬೆಳೆದಿರುತ್ತೆ, ಆ ಹುತ್ತನ ನೋಡ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಉಸ್ನಿಗೆ ನಗಾಡ್ತಾನೆ. ಸತ್ಯವ್ವಗೆ ಹೇಳ್ತಾನೆ, ಹುತ್ತ ಪೂಜೆ ಮಾಡೋದು ಊರವ್ರು ಮಾಡ್ತಾರೆ ಅಂತ ಅಲ್ಲ, ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತಾನೆ. ಆಯಿತು ಅಂತಾಳೆ. ಆಮೇಲೆ ಅವಳು ಪೂಜೆ ಮಾಡೋಕ್ಕೆ ಹೋಗಿ ಕೂತ್ಕೊತಾಳೆ. ನಾಗಪ್ಪ ಎಲ್ಲಿದೆಯಾ ಬಾ ಅಂತಾನೆ. ಬಂದೇ ಬಿಡುತ್ತೆ. ಅದು ನೋಡಿ ಶಾಕ್ ಆಗಿಬಿಡ್ತಾಳೆ. ಏನಪ್ಪ ಹೀಗೆ ಬಾಳು ಮಾಮ ಕರೆದ ತಕ್ಷಣ ಬರ್ತಿದೆಯಲ್ಲ ಅಂತೇಳ್ಬಿಟ್ಟು. ಆಮೇಲೆ ಸರಿ ಇವಳು ಪೂಜೆ ಅಷ್ಟೊತ್ತಲ್ಲಿ ಮಾಡ್ತಿರ್ತಾಳೆ. ಪೂಜೆ ಎಲ್ಲ ಆಗೋಗುತ್ತೆ. ಆಮೇಲೆ ಸರಿ ಇನ್ನೇನು ಪೂಜೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ಇವರು ಇನ್ನೂ ಹೊರಟಿರಲ್ಲ ಅಲ್ಲಿಂದ ಪೂಜೆ ಮಾಡಿಕೊಂಡು ನೀಟಾಗಿ. ಅದಕ್ಕೆ ಮತ್ತು ಇವ್ರಿಗೆ ಊರವ್ರ ಥರ ಪೂಜೆ ಮಾಡಬೇಡ, ಭಕ್ತಿಯಿಂದ ಪೂಜೆ ಮಾಡು ಅಂದಾಗ ಅವಳು ಮನಸ್ಸಲ್ಲಿ ಹೇಳ್ಕೊತಾಳೆ, ಅದಕ್ಕೆ ಜನ ಎಲ್ಲ ಹುಚ್ಚ ಅನ್ನೋದು ನಿಮಗೆ, ಅಯ್ಯೋ ಏನಪ್ಪ ಹಿಂಗೆ ಆಡ್ತಾರೆ ಇವರು ಅಂತೇಳ್ಬಿಟ್ಟು ಅವಳ ಮನಸ್ಸಲ್ಲೇ ಅವಳು ಅನ್ಕೋತಾಳೆ. ಆಗ ಅಂದ್ಕೊಂಡಾಗ ಅವಳಿಗೇನು ಅರ್ಥ ಆಗಲ್ಲ. ಹಾವು ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ತಾಳೆ. ದೊಡ್ಡ ಹಾವು ಬಂದ್ಬಿಡುತ್ತೆ. ನಾಗಪ್ಪ ಬಾರೋ, ಮಹಾದೇವ ಬಾರೋ ಅಂದ ತಕ್ಷಣ ದೊಡ್ಡ ಹಾವು ಬಂದ್ಬಿಡುತ್ತೆ. ಹಾವು ನೋಡಿ ಇವಳು ಶಾಕ್ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಬಾಳು ಮಾಮಂಗ ಹತ್ರನೂ ಹೆಚ್ಚಿಗೆ ಮಾತಾಡಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.